ಎಲ್ಲರಿಗೂ ನಮಸ್ಕಾರ. ಡೈಲಿಂಗ್ ಬೃಂದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ, ಲೈಕ್ ಮಾಡಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಾನು ಬಸವಣ್ಣವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಟ್ಟಿದ್ದೇನೆ. ಬಸವ ಯಾಕೆಂದರೆ ಯಾವ ಒಂದು ಕಾರಣ ಇದೆ. ಕೆಲವರು ಎಷ್ಟೇ ವಯಸ್ಸಾದರೂ, ಎಷ್ಟೇ ಅನುಭವ ಇದ್ದರೂ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ, ಅವರ ಕೆಲವು ಜಾತಿ ಧರ್ಮ ಬಗ್ಗೆ ಮಾತಾಡುವಾಗ ಕೇವಲವಾಗಿ ಮಾತಾಡ್ಬಿಡ್ತಾರೆ. ಅಂಥ ವ್ಯಕ್ತಿಗಳು ಸ್ವಲ್ಪ ಬಸವಣ್ಣವರ ಬಗ್ಗೆ ತಿಳ್ಕೊಳ್ಳಿ ಅನ್ನೋದು ನನ್ನೊಂದು ರಿಕ್ವೆಸ್ಟ್ ಆಗಿರುತ್ತೆ. ಬಸವಣ್ಣವರು ಜನಿಸಿದ್ದು ವಿಜಯಪುರ ಬಸವನ ಬಾಗೇವಾಡಿಯಲ್ಲಿ. ತಂದೆ ಮದರಸ, ತಾಯಿ ಮೂದಲಾಂಬಿಕೆ ಬಸವೇಶ್ವರ. ಭಾರತದ 12ನೇ ಶತಮಾನದಲ್ಲಿ ಒಬ್ಬ ತತ್ವಜ್ಞಾನಿ, ಕಾಲಚೂರಿ ಅರಸನ ಬೇಜವಾಳ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ಭಕ್ತಿ ಚಳುವಳಿಯಲ್ಲಿ ಕನ್ನಡ ಕವಿಯಾಗಿದ್ದರು. ಬಸವಣ್ಣನವರು ಲಿಂಗಾಯತ ತಾರತಮ್ಯ, ಸಾಮಾಜಿಕ ತಾರತಮ್ಯ, ಮೂಢನಂಬಿಕೆಗಳನ್ನು ನಿರಾಕರಿಸುತ್ತಿದ್ದರು. ಇಷ್ಟಲಿಂಗ ಆಹಾರವನ್ನು ಪರಿಚಯಿಸಿದರು. ಶಿವನ ಒಂದು ಭಕ್ತಿ, ಒಂದು ನಿರಂತರ ಜ್ಞಾಪನೆ ಎಂದು ಇದನ್ನು ಎಲ್ಲರೂ ಧರಿಸಿ ಪೂಜಿಸಬಹುದು. ತನ್ನ ಸಾಮ್ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅವರು ಅನುಭವ ಮಂಟಪ, ಇಲ್ಲಿ ಸಾಮಾಜಿಕ ಆರ್ಥಿಕ ಹಿನ್ನೆಲೆ, ಪುರುಷ ಮತ್ತು ಮಹಿಳೆಯರು, ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಪ್ರಶ್ನೆಗಳನ್ನು ಮುಕ್ತವಾಗಿ ಚರ್ಚಿಸುತ್ತಿದ್ದರು. ಬಸವಣ್ಣರು ಯಾವುದೇ ಧರ್ಮ, ಜಾತಿ ಭೇದಭಾವ ಇಲ್ಲದೆ ಪ್ರತಿಯೊಂದು ಸಾಮಾಜಿಕವಾಗಿ ಸಮಾಜದಲ್ಲಿ ಎಲ್ಲರೂ ಒಂದೇ ಅಂತ ಮಾತನಾಡುತ್ತಿದ್ದರು.